ವೀಕ್ಷಕರಿಗೆಲ್ಲ ನಮಸ್ಕಾರ. ಈ ದಿವಸ ನಾನು ದೀಪಾವಳಿಗೆ ರವೆ ಉಂಡೆ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ನೋಡಿ, 1 ಬೌಲು ಗೋಡಂಬಿ ತೊಗೊಂಡಿದ್ದೀನಿ. ಗೋಡಂಬಿನ ಚಿಕ್ಕದಾಗಿ ಪೀಸಸ್ಗಳನ್ನ ಮಾಡ್ಕೊಂಡಿದ್ದೀನಿ, ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಗೋಡಂಬಿ. ಇದನ್ನು ಹುರಿದಿಟ್ಟಿದ್ದೀನಿ. ಆಮೇಲೆ 1 ಬೌಲು ಒಣಕೊಬ್ಬರಿ, ಈ ಒಣಕೊಬ್ಬರಿನೂ ಸಹ ಸ್ವಲ್ಪ ತುಪ್ಪ ಹಾಕಿ ಬೆಚ್ಚಿಗೆ ಹುರಿದಿಟ್ಟಿದ್ದೀನಿ. ಅದಾದಮೇಲೆ 3/4 ಬೌಲು ದ್ರಾಕ್ಷಿ ತುಂಬ ದೊಡ್ಡದಾಗಿತ್ತು ಅಂತಬಿಟ್ಟು ಅದನ್ನು ಸಹ 1-2 ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಜೊತೆಗೆ ಅದಕ್ಕೆ ಬೇಕಾಗಿರ್ತಕ್ಕಂಥಷ್ಟು ತುಪ್ಪ ತೊಗೊಂಡಿದ್ದೀನಿ, ಆಯಿತಾ. ಅದಾದಮೇಲೆ 3 ಏಲಕ್ಕಿ ತೊಗೊಂಡಿದ್ದೀನಿ. 3 ಏಲಕ್ಕಿ ಇಲ್ಲಿ ಈ ಲೋಟ ಇದರಲ್ಲಿ, ಆಯಿತಾ. ಇದರಲ್ಲಿ 2 ಲೋಟ ಸಕ್ಕರೆ ತಗೊಂಡು ಅದಕ್ಕೆ ಈ 3 ಏಲಕ್ಕಿ ಹಾಕಿ ಪುಡಿ ಮಾಡಿಟ್ಟಿದ್ದೀನಿ, ಆಯಿತಾ. ಅದಾದಮೇಲೆ ಇದೇ ಲೋಟದ ಅಳತೆಯಲ್ಲಿ ನೋಡಿ, ಇದೇನು ಚಿರೋಟಿ ರವೆ, ಆಯಿತಾ. ಚಿರೋಟಿ ರವೆ 4 ಲೋಟ ತಗೊಂಡಿದ್ದೀನಿ, ಆಯಿತಾ. 4 ಲೋಟ ಚಿರೋಟಿ ರವೆ. ಈಗ ಅದಾದಮೇಲೆ ಒಣಕೊಬ್ಬರಿ ಇತ್ತಲ್ವಾ, ಈ ಒಣಕೊಬ್ಬರಿನ ಚಿಕ್ಕದಾಗಿ ಪುಡಿ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಪುಡಿಯಾಗಿ ಬಂದಿದೆ ಅಲ್ವಾ. ಈ ರೀತಿ ಮಾಡಿಟ್ಕೊಳ್ಬೇಕು. ಈಗ ಅದನ್ನು ಬಾಣಲೆನ ಇಟ್ಕೊಳ್ತಿದ್ದೀನಿ. ಇದಕ್ಕೆ ಒಲೆ ಹಚ್ಚೋಣ. ಗ್ಯಾಸ್ ಹಚ್ಕೊಳ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಬಿಸಿ ಆಗಲಿ. ಈ ಬಿಸಿಯಾಗಿರ್ತಕ್ಕಂಥದಕ್ಕೆ ನಾನು ಸ್ವಲ್ಪ ಮತ್ತೆ ಎಲ್ಲ ತುಪ್ಪ ಹಾಕಿ ಹುರಿದಿದ್ದೀನಿ. ಈಗ ಮತ್ತೆ ಸ್ವಲ್ಪ ನಾನು ತುಪ್ಪ ಹಾಕ್ಕೊಳ್ತೇನೆ. ನೋಡಿ, 1/4 ಲೋಟ, ಅರ್ಧ ಲೋಟ ಅಂತ ಲೆಕ್ಕ ಇಲ್ಲ, ಅದು ಇಡ್ಸಷ್ಟು ನಾವು ತುಪ್ಪ ಹಾಕ್ತಿರ್ಬೇಕು. ಇದು ತುಪ್ಪ ಕರಗ್ತಿದ್ದ ಹಾಗೆ, ಕರಗಿದೆ ಏನು, ಇನ್ನೊಂದು ಸ್ವಲ್ಪ ಬಿಸಿ ಆಗಬೇಕಷ್ಟೆ. ಈ ಬಿಸಿ ಆಗತಕ್ಕಂಥ ದಪ್ಪ ಬಾಣಲೆ ತಗೊಳ್ಳಿ, ಸ್ವಲ್ಪ ತಳ ಹಿಡಿಯಲ್ಲ ಅಂತ ಅಷ್ಟೆ, ಸೀದೋಬಾರದಲ್ವ ಮಧ್ಯದಲ್ಲಿ. ಅದಕ್ಕೆ ನೋಡಿ, ಇದಕ್ಕೆ ತುಪ್ಪ ಕರಗಿದೆ, ಸ್ವಲ್ಪ ಬಿಸಿನೂ ಆಗಿದೆ, ಬಾಣಲೆನೂ ಬಿಸಿಯಾಗಿದೆ. ಇದಕ್ಕೆ ಉರಿ ಕಡಿಮೆ ಇಟ್ಟಿರಬೇಕು. ನೋಡಿ, 1 2 3 4 ಲೋಟ ಇದೇನು ಚಿರೋಟಿದು. ಆಲ್ರೆಡಿ ಚಿರೋಟಿ ರವೆನ ಹುರಿದಿಟ್ಟಿದ್ದೀವಿ. ಈಗ ಮತ್ತೆ ನಿಮಗೆ ತೋರ್ಸೋಕ್ಕೋಸ್ಕರ ಸ್ವಲ್ಪ ಸುಮ್ಮನೆ ಹೀಗೆ ಬಿಸಿ ಮಾಡ್ತಿದ್ದೀನಿ. ಯಾಕೆ ಬಿಸಿ ಮಾಡೋದು ಅಂತಂದರೆ, ಇದರಲ್ಲಿರ್ತಕ್ಕಂಥ ಸಕ್ಕರೆ ಹಾಕಿದಾಗ ಅದು ಬಿಸಿಗೆ ಕೂಡ್ಕೊಳ್ಬೇಕು, ಆಯಿತಾ. ಈಗ ಇದಕ್ಕೇನು ಹಾಕ್ತಿದ್ದೀನಿ ನೋಡಿ, 2 ಲೋಟ, 1 ಲೋಟ, 2 ಲೋಟ, 2 ಲೋಟ. ನೋಡಿ, ನಾನು ಇದರಲ್ಲಿ ಬರೀ 2 ಲೋಟ ಸಕ್ಕರೆ ತೊಗೊಂಡಿದ್ದೆ. ಪುಡಿ ಮಾಡಿದ್ಮೇಲೆ ನೋಡಿ, 2 ಮುಕ್ಕಾಲು ಆಗಿದೆ, ಆಯಿತಾ. ನಾನು ಅಷ್ಟು ಹಾಕ್ಕೊಳ್ತಿದ್ದೆ. ಚೆನ್ನಾಗಿ ಕಲಿಸ್ಕೊ. ಹೆಚ್ಚು ಕಡಿಮೆ ಅದು 200 ಗ್ರಾಮ್ ತುಪ್ಪದಲ್ಲಿ ಆಲ್ರೆಡಿ 100 ಗ್ರಾಮ್ಕಿಂತ ಜಾಸ್ತಿ ಹೋಗಿದೆ ತುಪ್ಪ, ಆಯಿತಾ. ತುಪ್ಪ ಬೇಕಾಗುತ್ತೆ, ಇಲ್ಲ ಅಂತಂದರೆ ರವೆ ಚೆನ್ನಾಗಿ ಹುರಿಬೇಕು. ಇದಕ್ಕೆ ಈಗೇನು ಮಾಡೋಣ, ಈಗ ಗೋಡಂಬಿ, ದ್ರಾಕ್ಷಿ, ತಿರುತ್ತಾನೆ ಇರಬೇಕು, ಕೈ ಬಿಡಬೇಡ್ರಿ, ತಳ ಹಿಡಿದ್ಬಿಡುತ್ತೆ. ನಾನು 4 ಕಪ್ಪು ತೊಗೊಂಡಿದ್ದೀನಿ ಅಂತಂದರೆ ಹೆಚ್ಚು ಕಡಿಮೆ ಅರ್ಧ ಮುಕ್ಕಾಲು kg ತೊಗೊಂಡಿದ್ದೀನಿ ರವೆ, ಆಯಿತಾ. ಜಾಸ್ತಿ ಜನ ಇರ್ತಕ್ಕಂಥವ್ರು ಇನ್ನೂ ಜಾಸ್ತಿ ಹಾಕೊಂಡು ಮಾಡ್ಬೋದು. ಅದಕ್ಕೆ ತಕ್ಕಂಗೆ ಸಕ್ಕರೆ, ಗೋಡಂಬಿ, ದ್ರಾಕ್ಷಿ ಎಲ್ಲ ಹೆಚ್ಚಿಸ್ಕೊಂಡು ಹೋಗ್ಬೇಕು. ತುಪ್ಪ ಅಂತೂ ಬೇಕಾಗುತ್ತೆ, ತುಪ್ಪ ಹುರಿಯಲಿಕ್ಕೆ ಬೇಕೇ ಬೇಕು. ಹಾಗಾಗಿ ತುಪ್ಪದ ಲೆಕ್ಕ ಇಲ್ಲ, ಅದು ಎಷ್ಟು ಹಿಡಿಸುತ್ತೆ ಅಷ್ಟು ತುಪ್ಪ ಹಾಕಿ ನಾನು ಹುರಿತಾ ಇರ್ತೀನಿ. ನೋಡಿ, ಇದು ಸ್ವಲ್ಪ ದೊಡ್ಡ ಬಾಣಲೆ ತಗೊಳ್ಳಿ, ದಪ್ಪ ಬಾಣಲೆ ತಗೊಳ್ಳಿ, ಆಯಿತಾ. ಈ ರೀತಿ ಮಾಡ್ತಾ ಈಗ
ನಾನು 1 ಬೌಲು ಇದು ಒಣಕೊಬ್ಬರಿ, ನಾನು ಹಸಿದೆ ಒಣಕೊಬ್ಬರಿ ಸೇರಿಸ್ಬಿಟ್ಟಿದ್ದೀನಿ ಅನ್ಕೋಬೇಡಿ. ಚೆನ್ನಾಗಿ ಸ್ವಲ್ಪ ತುಪ್ಪ ಹಾಕಿ, ತೀರಾ ಕೆಂಪಲ್ಲ, ಸ್ವಲ್ಪ ನಸುಗೆಂಪು ಆ ರೀತಿ ಹುರಿದಿದ್ದೀನಿ. ಈ ರೀತಿ ಈಗ ಬರೀ ನಾವು ಏನು ಮಾಡ್ತಾ ಇದ್ದೀವಿ, ಚೆನ್ನಾಗಿ ಹುರಿದಿರ್ಬೇಕು. ರವೆ ಅಂತೂ ಹಸಿ ವಾಸನೆ ಹೋಗೋವರೆಗೂ ಹುರಿಲೇಬೇಕು, ಆಯಿತಾ. ಅದು ಹುರಿದಿರ್ತಕ್ಕಂಥದ್ದನ್ನೆಲ್ಲವನ್ನು ಏನು ಮಾಡ್ತಿದ್ದೀನಿ ಈಗ, ಒಮ್ಮೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಬಿಸಿ ಸ್ವಲ್ಪ ತುಪ್ಪ ಸೇರಿಸಿ ಬಿಸಿಗೆ ಒಂದು ಸ್ವಲ್ಪ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಆಲ್ರೆಡಿ 2 ಕಪ್ಪು ನಾನು ತೊಗೊಂಡಿದ್ದು ಸಕ್ಕರೆ. ಆ ಸಕ್ಕರೆ ಪುಡಿ ಮಾಡಿದಾಗ 2 ಕಪ್ಪು ಸಕ್ಕರೆ ಬಂದಿದೆ. ಅದಕ್ಕೊಂದು 3 ಏಲಕ್ಕಿ ಸೇರಿಸಿ ಪುಡಿ ಮಾಡಿದ್ದೆ. ಹಾಗಾಗಿ ಸಕ್ಕರೆ ತೊಗೊಳ್ಬೇಕಾದ್ರೆ ನೋಡಿ ತೊಗೊಳ್ಬೇಕು. ಸಕ್ಕರೆ ಭಾಳ ಬೇಡ ಅಂತಂದರೆ 1-1.5 ತೊಗೊಳ್ಳಿ, ಜಾಸ್ತಿ ಬೇಕು ಅಂದರೆ ಜಾಸ್ತಿ ತಗೊಳ್ಳಿ, ಆಯಿತಾ. ಈಗ ಇದನ್ನು ಚೆನ್ನಾಗಿ ಕೊಡ್ತಾ ಇದೆ. ಈಗ ಇದಕ್ಕೆ ನಾವೇನು ಮಾಡೋಣ ಅಂತಂದರೆ, ಹಂಗೆ ಕಟ್ಟಕ್ಕೆ ಹೋದರೆ ಬರೋದಿಲ್ಲ, ಇಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ತುಪ್ಪ ಸುರಿಬೇಕು. ಅದು ಬೇಡ ಅಂತಂದರೆ ಈಗ ನಾವೇನು ಮಾಡ್ತೀವಿ, ಸ್ವಲ್ಪ ಹಾಲನ್ನು ಚಿಮುಕಿಸಿ ಈಗ ಉಂಡೆನ ಕಟ್ಟಬೇಕು, ಆಯಿತಾ. ನೋಡಿ ಎಲ್ಲ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡ್ತೀನಿ. ನೋಡಿ 1 ಬೌಲು ಹಾಲನ್ನು ತಗೊತಾ ಇದ್ದೀನಿ. ಇದನ್ನು ಸ್ವಲ್ಪ ಚಿಮುಕ್ಸೋಣ, ಆಯಿತಾ. ಚಿಮುಕ್ಸಿ ಚೆನ್ನಾಗಿ ತಿರುಗಬೇಕು. ತಿರುತ್ತಾ ಏನಾಗುತ್ತೆ, ಅದು ಸ್ವಲ್ಪ ಮೆತ್ತಗಾದಂಗೆ ಆಗುತ್ತೆ, ಉಂಡೆ ಕಟ್ಟೋದಕ್ಕೆ ಬರುತ್ತೆ. ಆಮೇಲೆ ನೀವು ಸ್ವಲ್ಪ ಮುಂದೆ ಅಷ್ಟೇ ನೀವು ಹಾಲು ಚಿಮುಕ್ಸ್ಕೊಂಡು ಸ್ವಲ್ಪ ಕಟ್ರಿ. ಮತ್ತೆ ಇನ್ನು ಸ್ವಲ್ಪ ಹಾಲನ್ನ ಚಿಮುಕ್ಸ್ಕೊಂಡು ಕಟ್ರಿ. ಒಟ್ಟಿಗೆ ಹಾಕೋದಕ್ಕೇನು ಬೇಡ, ಸ್ವಲ್ಪ ಆಯಿತಾ. ಈಗ ನೋಡಿ ಈಗ ಉಂಡೆ ಕಟ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಾ? ಉಂಡೆ ಕಟ್ತಾ ಇದ್ದೀನಿ. ಈಗ ಹಾಲು ಚಿಮುಕ್ಸ್ಕೊಂಡಿದ್ದೀನಿ. ಇದನ್ನ ಏನು ಮಾಡೋಣ, ಸ್ವಲ್ಪ ಕೊಬ್ಬರಿ ಪುಡಿ ಇತ್ತಲ್ವಾ, ಅದರಲ್ಲಿ ಸ್ವಲ್ಪ ಹುರಳ್ಸೋಣ. ನೋಡಿ ಕಾಣಿಸ್ತಿದೆಯಾ? ನೋಡಿ ಕೊಬ್ಬರಿ ಪುಡಿಯಲ್ಲಿ ಒಂದೊಂದಾಗಿ ಈ ರೀತಿ ಒರಳಿಸ್ಬಿಟ್ಟು ತಟ್ಟೆಯಲ್ಲಿ ಅಲಂಕಾರ ಮಾಡೋದು, ಆಯಿತಾ. ನೋಡಿ ಎಷ್ಟು ಚಂದ ಕಾಣಿಸುತ್ತೆ. ವೀಕ್ಷಕರೇ, ಇಲ್ಲಿ ನೋಡಿ ದೀಪಾವಳಿ ಹಬ್ಬದ ಒಂದು ರವೆ ಉಂಡೆ. ಖಂಡಿತ ರವೆ ಉಂಡೆ ಅದು ಕೆಡೋದಿಲ್ಲ, ತುಂಬ ಚೆನ್ನಾಗಿ ಹುರಿದ್ಬಿಟ್ಟು ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಟೇಸ್ಟ್ ಮಾಡಿ, ನೀವು ಮಾಡಿ, ಹಬ್ಬನ ಚೆನ್ನಾಗಿ ಆಚರಿಸ್ರಿ, ಆಯಿತಾ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್. ಓಕೆ, ಥ್ಯಾಂಕ್ ಯು.